ಜಿಲ್ಲೆಯಲ್ಲಿ ದಿನಾಂಕ 18/12/2025 ಗುರುವಾರದಂದು ಮಾನ್ಯ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಕುಂದುಕೊರತೆ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಕುಣಿಗಲ್, ಗುಬ್ಬಿ, ತುಮಕೂರು ಈ 3 ತಾಲೂಕಿನ ಪರಿಶಿಷ್ಟರ ಜನಾಂಗದ ಕುಂದುಕೊರತೆಗಳನ್ನು 100ಕ್ಕೆ 8 ಕೂಡ ಮಾಡಿರುವುದಿಲ್ಲ ಎಂದು ತಾಲೂಕಾ ಆಡಳಿತದ ಮೇಲೆ ಹರಿಹಾಯ್ದರು. ತುಮಕೂರು ತಾಲೂಕಿನ ಯಲ್ಲಾಪುರ ಗ್ರಾಮದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪರಿಶಿಷ್ಟರ ಕುಟುಂಬಗಳು ಇದ್ದು, ನಮ್ಮ ಪೂರ್ವಜರ ಕಾಲದಿಂದಲೂ ಸರ್ವೆ ನಂಬರ್ 58ರ ಜಾಗದಲ್ಲಿ ಸತ್ತಾಗ ಶವ ಸಂಸ್ಕಾರ ಮಾಡಿಕೊಂಡು ಬಂದಿದ್ದೇವೆ. ಈಗ ಅದೇ ಸರ್ವೆ ನಂಬರ್ 58ರ ಜಾಗವನ್ನು ಬಲಾಢ್ಯರು, ಉಳ್ಳವರು, ಹಣವಂತರು ಖರೀದಿಯನ್ನ ಮಾಡಿದ್ದಾರೆ. ನಮಗೆ ಸ್ಮಶಾನ ಜಾಗವನ್ನು ಗುರುತಿಸಿಕೊಡಿ ಎಂದು ತಾಲೂಕಾ ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದರ ಮೇರೆಗೆ ತಾಲೂಕಾ ದಂಡಾಧಿಕಾರಿಗಳು ರೆವಿನ್ಯೂ ಅಧಿಕಾರಿ ಅಜಯ್, ಗ್ರಾಮ ಲೆಕ್ಕಾಧಿಕಾರಿ ಶಿವರಾಜು ಅವರಿಗೆ ಅರ್ಜಿಯನ್ನು ವರ್ಗಾಯಿಸಿದ್ದರು. ಯಲ್ಲಾಪುರ ಪರಿಶಿಷ್ಟ ಜನಾಂಗಕ್ಕೆ ಸ್ಮಶಾನ ಜಾಗವನ್ನು ಗುರುತಿಸಲು ವಿಫಲರಾದ ಅಧಿಕಾರಿಗಳ ವಿರುದ್ಧ ಸಭೆಯಲ್ಲಿ ಧರಣಿ ಕುಳಿತು ಗೋ ಬ್ಯಾಕ್ ಅಂತ ಘೋಷಣೆಯನ್ನು ಕೂಗಿದರು. ಗೋ ಬ್ಯಾಕ್ RI ಗೋ ಬ್ಯಾಕ್ ಅಂತ ಘೋಷಣೆಯನ್ನು ಕೂಗುತ್ತಾ ಮಕ್ಕಂ ಹೂಡಿದ ದಲಿತ ಮುಖಂಡರು. ಈ ಸಭೆಯಲ್ಲಿ ಹಿರಿಯ ದಲಿತ ಮುಖಂಡರುಗಳಾದ ರಂಗಯ್ಯ, ಕೇಬಲ್ ರಘು, ಮಲ್ಲಸಂದ್ರ, ಮಹಲಿಂಗಯ್ಯ, ಎನ್ ಅಪ್ಪಾಜಯ್ಯ, ಹಬ್ಬತ್ತನಹಳ್ಳಿ ಶ್ರೀನಿವಾಸ್, ರಂಜನ್, ಕೋರಾ ರಾಜು, ಗೂಳೂರು ಸಿದ್ದರಾಜು, ಗೋಪಾಲ ಕೆ, ಜಯಣ್ಣ, PN ರಾಮಯ್ಯ ಇನ್ನು ಮುಂತಾದ ಹಿರಿಯ ದಲಿತ ಮುಖಂಡರು, ಯುವ ದಲಿತ ಮುಖಂಡರು ಸಭೆಯಲ್ಲಿ ಹಾಜರಿದ್ದರು. ವರದಿ ನರಸಿಂಹರಾಜು, ತುಮಕೂರು. ನಾನು ಯಾವುದೇ ಕಾರಣಕ್ಕೂ ರಘುವರ್ ಸರ್ ಹತ್ರ ಮಾತಾಡ್ಕೊಂಡ್ಬಂದಿನಿ. ಹಿಂದೆ ಅವ್ರು ನನ್ನಿಂದ ಬಂದಿದ್ದಾರೆ. ನಾನು ಯಾವುದು ಮಾತಾಡಿಲ್ಲ, ಯಾಕಂದ್ರೆ ರಘುವರ್ ಸರ್ ಹತ್ರ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ನಾನು ದಯವಿಟ್ಟು ಸರ್, ನಾನು ಯಾವ್ದು ಕಾರಣಕ್ಕೂ ಯಾರು ಹೋಗಿಲ್ಲ, ಅಣ್ಣ ಅಂತಾನೆ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ. ನಿಮ್ಗೆಲ್ಲ ಏನಂದ್ರೆ ದಲಿತರು ಒಂದು ಅಸಡ್ಡೆ ಹೋಗ್ಬಿಟ್ಟೆ ನಿಮ್ಗೆ. ಜವಾಬ್ದಾರಿನೇ ಇಲ್ಲ ಇವರಿಗೆ. ಮಂಜೂರು ಮಾಡಿದ್ದ ಪಾಣಿ ಕೊಡ್ತಿದ್ದಾರೆ. ನಾವು ಹೋಗಲ್ಲ ನೋಡ್ರ ಪಾಣಿ ಬೇರೆ ಜಾಗ ಗುಣಕ್ಕಾಗಲ್ಲ. ಕೇಳಿದ್ರು ಮೇಡಮ್, ಅದು ಇಳುವರಿ ಜಮೀನಾಗೋದ್ರಿಂದ ಅದಕ್ಕೂ ಅಪ್ಲೈ ಮಾಡಿ ಅಂತ ನಾವು ಎಲ್ಲ ಅಪ್ಲೋಡ್ ಮಾಡ್ಕೊಳ್ತಾರೆ, ಇದನ್ನ ಮಾಡ್ತಾರೆ, ಲೇಔಟ್ ಮಾಡ್ತಾರೆ, ಎಲ್ಲ ಮಾಡೋರೆ. ನಿನ್ನೆ ನೋಡಿ ಮೇಡಮ್ ಸಭಾಧ್ಯಕ್ಷ ನೋಡಿ ಮೇಡಮ್, ಇವತ್ತು ಮೊನ್ನೆ ಇವ್ರ ತಾಯಿ 9 ದಿವಸ ಆಯ್ತು. ಊಟ ಜಾಗ ಉತ್ತಮ ತಿರ್ಗಾ ಎಲ್ಲಿ ನೋಡೋಣ ನಾವು? ನಮ್ಮ ಸ್ಮಶಾನ ಕೇಳ್ತಾ ಬಿಟ್ರೆ ನೇರಲ್ಲ. ಇವ್ರು ಯಾವ್ದಾರ ಇದು ಮಾಡ್ತಾರೆ, ಇವರೆಲ್ಲ ಸಾಮೇಲ್ ಆಗೋರ ಮೇಡಮ್. ಮೇಡಮ್ ಅವರೇ, ಅವನು ಯಾವ ನೋಡೋಣ ಅವನ ಮೇಲೆ FIR ಆಗಲೇಬೇಕು. FIR ಆಗಬೇಕು. ಈಗ ನೀವು ಸಂಬಂಧಪಟ್ಟ ಸ್ಟೇಷನ್ ಗ್ರಾಮಾಂತರ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅವ್ರಿಗೆ FIR ಹಾಕಿ. ಯಾಕೆಂದ್ರೆ ಸ್ಮಶಾನದ ಊಡಿರೋದನ್ನ ಅವ್ರು ಗೇದವ್ರೆ ಅಂದ್ರೆ ಅವ್ರ ಮೇಲೆ FIR ಆಗಬೇಕು. ಅಟ್ರಾಸಿಟಿ ಬುಕ್ ಆಗಬೇಕು. ಬಗೆಹರಿದಿಲ್ವಲ್ಲ ಮೇಡಮ್? 2 ವರ್ಷದಿಂದ ಮೇಡಮ್ ಈ ಸಬ್ಜೆಕ್ಟ್ ಬಂದಿರೋದು. ಬಗೆಹರಿದಿಲ್ವಲ್ಲ ಮೇಡಮ್? ಎಷ್ಟು ವರ್ಷ ಬೇಕು ಮೇಡಮ್? ಎಷ್ಟು ವರ್ಷ ಬೇಕು ಮೇಡಮ್? ಮೇಡಮ್ 20 ಸಬ್ಜೆಕ್ಟ್ಗೆ ಈ ಸಬ್ಜೆಕ್ಟ್ ಈ ವಿಚಾರ ಯಾರಿಗೂ ಒಂದು ಗೊತ್ತಿರೋದಕ್ಕೆ ಉಳ್ತಾರೆ ಅಂತಂದ್ರೆ ಎಷ್ಟು ಧೈರ್ಯ ಇರಬೇಕು? ದಯವಿಟ್ಟು ಆಗ್ಲೇಬೇಕು ಮೇಡಮ್. ಯಾಕೆಂದ್ರೆ ನಾವು ಸ್ಮಶಾನ ಕೇಳ್ತೀವಿ, ಸ್ಮಶಾನಕ್ಕೆ ಸುಳ್ಳು ಹೇಳ್ತಾರೆ ಮೇಡಮ್ ಇವರು. ಇವ್ರು ತಹಸೀಲ್ದಾರ್ ಮೇಡಮ್ಗೆ ಅವ್ರಿಗೆ ದಿಕ್ ತಪ್ಪಿಸ್ತವ್ರೆ. ನಾವೆಲ್ಲ ಅವ್ರು ತಹಸೀಲ್ದಾರ್ ಮೇಡಮ್ ಮುಗಿಯ ಬಿಡ್ಬೇಕು, ಕೊಟ್ಟು ಬಿಟ್ರೆ ಆನೆಗಳ ಮೇಲಲ್ಲ ಅವ್ರು ದಿಕ್ ತಪ್ಪಿಸ್ತವ್ರು. ದಯವಿಟ್ಟು ಕೇಳಿದವ್ರೆ ಬಂದಿಲ್ಲ. ತೊಲಗಲಿ
ಬಿಕಾಸ್ ಸುಳ್ಳು ಇಲ್ಲ ದಯವಿಟ್ಟಿಲ್ಲ ಮೇಡಮ್, ದಯವಿಟ್ಟಿಲ್ಲ ತುಂಬಾ ಯಾಕೆ